ನಮಸ್ಕಾರ ಸ್ನೇಹಿತರೆ, ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋ ಭಾಳಷ್ಟು ಹುಡುಗರು ನೋಡಬಹುದು. ಯಾಕಂತಂದರೆ ಇಂಪಾರ್ಟೆಂಟ್ ಸ್ಕಾಲರ್ಶಿಪ್ ವಿಡಿಯೋ ಆಗಿರ್ತದೆ. ನಮ್ಮ ಒಂದು ಚಾನಲಲ್ಲಿ ಈಗ ಭಾಳಷ್ಟು ದಿನಗಳಿಂದ ಸ್ಕಾಲರ್ಶಿಪ್ ರಿಲೇಟೆಡ್ ಆಗಿ ವಿಡಿಯೋ ಬರ್ತಾಯಿದ್ದಾವೆ. ಸೊ ಹಂಗಾಗಿ ಯಾರಾದರೂ ಸ್ಕಾಲರ್ಶಿಪ್ ಇಂಟ್ರೆಸ್ಟ್ ಇತ್ತು ಅಂತಂದರೆ ಅದರ ಬಗ್ಗೆ ಕೆಲವೊಂದಿಷ್ಟು ಹೊಸ ಸ್ಕಾಲರ್ಶಿಪ್ ಬರ್ತಾ ಇರ್ತವೆ, ಅಥವಾ SSBನೇ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಗಳು ಬರ್ತಾ ಇರ್ತವೆ. ಅವನ್ನೆಲ್ಲನೂ ಕೂಡ ಹೇಳ್ತಾ ಇರ್ತೀವಿ. ಅಂಥ ಒಂದು ವಿಷಯ ತಿಳ್ಕೊಬೇಕಂತಂದರೆ ನಮ್ಮ ಚಾನಲ್ಗೆ ಈಗ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಮೋರ್ ಆ್ಯಂಡ್ ಅಪ್ಡೇಟ್ಗೆ ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನೀವು ತಮ್ಮನೇಲಿ ನೋಡಿ ಬಂದಿದ್ದಂಗೆ 50,000 ರೂಪಾಯಿ ಸ್ಕಾಲರ್ಶಿಪ್ಪು ಯಾರೆಲ್ಲಪ್ಪ ಅಂದರೆ ಯಾರೆಲ್ಲ ಬಡ ವಿದ್ಯಾರ್ಥಿಗಳು, ಪ್ರತಿಭಾವಂತ ವಿದ್ಯಾರ್ಥಿಗಳು ತಮ್ಮ ಒಂದು ಆರ್ಥಿಕ ಹಣಕಾಸಿನ ಹಿಂದೆ ಏನು ಮಾಡ್ತಾರೆ ಅಂತಂದರೆ, ಎಷ್ಟೋ ಹುಡುಗರು ಸ್ಟಡಿ ಮಾಡೋಕೆ ಆಗ್ತಾರಲ್ಲ. ಓಕೆ, ಅವರು ಮುಂದಿನ ಏನಾದರೂ ಸ್ಟಡಿಗೋಸ್ಕರ ಹುಡುಗರಿಗೆ ಸ್ಕಾಲರ್ಶಿಪ್ ಕೊಡ್ತಾರೆ. ವರ್ಷನೂ ಕೂಡ ಈ ವರ್ಷನೂ ಕೂಡ ಫ್ಲಿಪ್ಕಾರ್ಟ್ ಫೌಂಡೇಶನ್ ಅವರು ಈ ವರ್ಷನೂ ಕೂಡ 2024-25 ಏನು ಮಾಡ್ತಿದ್ದಾರೆ, ಕೊಡ್ತಾಯಿದ್ದಾರೆ. ಇದಕ್ಕೆ ಏನೆಲ್ಲ ಎಲಿಜಿಬಿಲಿಟಿ ಇರ್ತದೆ, ಅದಕ್ಕೆ ಬರುವಂಥ ಅಂದರೆ ಬೆನಿಫಿಟ್ಸ್ ಏನು, ಏನೇನೆಲ್ಲ ಅಪ್ಲೈ ಮಾಡೋಕ್ಕೆ ಏನೇನೆಲ್ಲ ಮಾನದಂಡಗಳಂತ ಏನು ಕರಿತೀವಿ, ಏನೇನು ಅಂತ ನೋಡ್ತಾ ಹೋಗೋಣ. ಓಕೆ ಸ್ನೇಹಿತರೆ, ನಾನು ಹೇಳ್ದಂಗೆ ಈ ಒಂದು ಸ್ಕಾಲರ್ಶಿಪ್ ಮೇನಾಗಿ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ಕಾಣಿಸ್ತಿದೆ ನೋಡಿರಿ, ಮೇನಾಗಿ ಇಂಪಾರ್ಟೆಂಟು ಗೈಡ್ಲೈನ್ಸ್ ಆ್ಯಂಡ್ ಇಂಪಾರ್ಟೆಂಟ್ ಡೀಟೇಲ್ಸ್ನ ಕರೆಕ್ಟಾಗಿ ಓದ್ಕೋರಿ ಅಂತ ಹೇಳಿದ್ದಾರೆ. ಸರಿ, ಸ್ಟಾರ್ಟಿಂಗ್ ಪೇಜಲ್ಲೇ ಕೊಟ್ಬಿಟ್ಟಿದ್ದಾರೆ. ಸರಿ ಸ್ನೇಹಿತರೆ, ನಿಮಗೆ ಡೈರೆಕ್ಟ್ ಎಲ್ಲಿ ಬರ್ತೀನಪ್ಪ ಅಂತಂದರೆ ಎಲಿಜಿಬಿಲಿಟಿ. ಈ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಮಾಡ್ಬೇಕಂದ್ರೆ ನೀವು ಎಲಿಜಿಬಿಲಿಟಿ ಏನಿರಬೇಕು. ಓಕೆ, ಲಾಸ್ಟ್ ಡೇಟ್ ಬಗ್ಗೆ ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ಲಾಸ್ಟ್ ಡೇಟ್ ಏನಿದೆ ಏಪ್ರಿಲ್ 16 ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದು. ಇವಾಗ ಅಪ್ಲಿಕೆಂಟ್ಸ್ ಈಗ ಎಲಿಜಿಬಿಲಿಟಿ ಏನಪ್ಪ ಅಂತಂದರೆ ಮಸ್ಟ್ ಬಿ ಕರೆಂಟ್ಲಿ ಸ್ಟಡಿಂಗ್ ಇನ್ ದ ಫಸ್ಟ್ ಇಯರ್ ಆಫ್ ಪ್ರೊಫೆಷ್ನಲ್ ಅಂಡರ್ ಗ್ರ್ಯಾಜುಯೇಟ್ ಅಂತ ಹೇಳಿದೆ. ಅಂದರೆ ಅಂಡರ್ ಗ್ರ್ಯಾಜುಯೇಟ್ ಯಾರಲ್ಲಪ್ಪ ಅಂದರೆ ಈಗ ಗ್ರ್ಯಾಜುಯೇಷನು ಅವಕ್ಕಿಂತ ಮುಂಚೆಕ್ಕೆ ಏನೆಲ್ಲ ಕೋರ್ಸಸ್ಗಳು ಬರ್ತವೆ, ಅದರಲ್ಲೂ ಪ್ರೊಫೆಷ್ನಲ್ ಅಂತ ಹೇಳಿದ್ದಾರೆ. ಅಂತಂದರೆ ವೃತ್ತಿಪರ ಕೋರ್ಸ್ಗಳಂತ ಏನು ಕರಿತೀವಿ. ಅದರಲ್ಲಿ ನಮ್ಮ ಇಂಜಿನಿಯರಿಂಗ್ ಬರ್ತದೆ, ನಮ್ಮ ನರ್ಸಿಂಗು ಕೂಡ ಬರ್ತದೆ, ಆ್ಯಂಡ್ ಅದೇ ರೀತಿ ನಮ್ಮ ಅಗ್ರಿಕಲ್ಚರ್ ಬರ್ತದೆ, ನಮ್ಮದು ವೆಟರ್ನರಿ ಬರ್ತದೆ, ಫಾರ್ಮಸಿ ಬರ್ತದೆ, ಮತ್ತು BBS, ಮೆಡಿಕಲ್, ಆಯುಷ್ ಎಲ್ಲನೂ ಕೂಡ ಕೋರ್ಸಸ್ಗಳು ಬರ್ತವೆ. ಓಕೆ, ಇದೆಲ್ಲನೂ ಕೂಡ ಪ್ರೊಫೆಷ್ನಲ್ ಕೋರ್ಸಸ್ಗಳಾಗ್ತವೆ. ಇವೆಲ್ಲರೂ ಕೂಡ ಅಪ್ಲೈ ಮಾಡಬಹುದು. ಓಕೆ, ಒಂದು ಆಯಿತು. ಓಕೆ, ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಏನಿದೆ ನೋಡಿ, ಒನ್ ಪೇರೆಂಟ್ ಮಸ್ಟ್ ಬಿ ಕಿರಾಣಿ ಸ್ಟೋರ್ ಓನರ್. ಓಕೆ, ಯಾರಾದರೂ ನಿಮ್ಮ ಒಂದು ಮನೆಯಲ್ಲಿ ಪೇರೆಂಟ್ಸ್, ಓಕೆ ನಿಮ್ಮ ಪೇರೆಂಟ್ಸ್ ಯಾರಾದರೂ, ನಿಮ್ಮ ಅಪ್ಪ ಅಮ್ಮ ಅಂತ ಆಗಬೇಕಂತೇನಿಲ್ಲ. ಓಕೆ, ನಿಮ್ಮ ಪೇರೆಂಟ್ಸ್ ಯಾರಾದರೂ ಏನಪ್ಪ ಅಂದರೆ ಏನಿರಬೇಕು, ಓನರ್ ಸ್ಟೋರ್. ಓಕೆ, ಒಂದು ಸ್ಟೋನರ್ಗೆ ಓನರ್ ಇರಬೇಕಾಗ್ತದೆ. ಓಕೆ, ಎರಡನೇ ಪಾಯಿಂಟ್ ಇಂಪಾರ್ಟೆಂಟ್, ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇತ್ತಪ್ಪ ಅಂದರೆ ಅಂಥವ್ರಿಗೆ ನೀವು ಶೇರ್ ಮಾಡಿರಿ. ಯಾಕಂದರೆ ಎಷ್ಟೋ ಹುಡುಗರಿಗೆ ಅಪ್ಲಿಕೇಶನ್ ಹಾಕೋದೇ ಗೊತ್ತಿರಲ್ಲ ಇಂಥವ್ರು ಇದ್ದವರು. ಓಕೆ, ನೆಕ್ಸ್ಟ್ ಏನಪ್ಪ ಅಂದರೆ ಅಪ್ಲಿಕೆಂಟ್ಸ್ ಮಸ್ಟ್ ಹ್ಯಾವ್ ಸ್ಕೋರ್ಡ್ ಅಟ್ಲೀಸ್ಟ್ 60% ಇನ್ ದೇರ್ ಕ್ಲಾಸ್ 12th. ಯಾರಾದರೂ ಸೆಕೆಂಡ್ PUC ಎಲ್ಲರೂ ಕೂಡ ಓಕೆ, ಸೆಕೆಂಡ್ PUC ಮುಗಿಸ್ಕೊಂಡು ಪ್ರೊಫೆಷ್ನಲ್ ಕೋರ್ಸಸ್ ಬಂದಿರೋದಂತಂದರೆ ನೀವು ಮಿನಿಮಮ್ 60% ಇಲ್ಲೇ ಪಾಸ್ ಆಗಿರಬೇಕಾಗಿರ್ತದೆ. ಓಕೆ, ದ ಆ್ಯನ್ಯುವಲ್ ಫ್ಯಾಮಿಲಿ ಇನ್ಕಮ್ ಶುಡ್ ನಾಟ್ ಎಕ್ಸೀಡ್ INR 50 lakh ಫ್ರಮ್ ಆಲ್ ಸೋರ್ಸಸ್. ಓಕೆ, ನಿಮ್ಮೊಂದು ಜಾತಿ ಆದಾಯ ಅಥವಾ ಅದರಲ್ಲಿ ಆದಾಯ ಅಂತ ಏನು ಕರಿತೀವಿ, ಒಂದು ನಿಮ್ಮದು ಇನ್ಕಮ್, ಜಾತಿ ಅಲ್ಲ ಆದಾಯ ಅಷ್ಟೇ, ಆದಾಯದಲ್ಲಿ 5 ಲಕ್ಷಕ್ಕಿಂತ ಜಾಸ್ತಿ ಹೋಗಿರಬಾರ್ದು. ಓಕೆ, ಆ್ಯಂಡ್ ಇನ್ನೊಂದು ಮೇನ್ ಪಾಯಿಂಟ್ ಲಾಸ್ಟ್ಗೆ, ಚಿಲ್ಡ್ರನ್ ಆಫ್ ಎಂಪ್ಲಾಯ್ ಆಫ್ ಫ್ಲಿಪ್ಕಾರ್ಟ್ ಗ್ರೂಪ್ ಆ್ಯಂಡ್ ಬಡ್ಡಿ ಫಸ್ಟ್ ಸ್ಟಡಿ ಆರ್ ನಾಟ್ ಎಲಿಜಿಬಲ್. ಈಗ ಬಡ್ಡಿ ಫಸ್ಟ್ ಸ್ಟಡಿಯಲ್ಲಿ ಮತ್ತು ಫ್ಲಿಪ್ಕಾರ್ಟಲ್ಲಿ ವರ್ಕ್ ಮಾಡೋರಿಗೆ ಬರಲ್ಲ. ರಿಮೈನಿಂಗ್ ಇದೆಲ್ಲನೂ ಕೂಡ ಎಲಿಜಿಬಿಲಿಟಿ ಮೇಲ್ಗಡೆ ಪಾಯಿಂಟ್ಸ್ ಇರೋರಿಗೆ ಅಪ್ಲೈ ಮಾಡ್ಬೋದು. ಓಕೆ, ಬೆನಿಫಿಟ್ಸ್ ಇದರಿಂದ ಏನು ಬರ್ತದೆ, ಫಿಕ್ಸ್ಡ್ ಸ್ಕಾಲರ್ಶಿಪ್ ಆಫ್ 50,000, 50,000 ರೂಪಾಯಿ ಪ್ರತಿಯೊಬ್ಬರು ಕೂಡ ಬರ್ತದೆ. ಯಾರೆಲ್ಲ ಅಪ್ಲಿಕೇಶನ್ ಹಾಕ್ತಾರೆ ಇದು ₹1 ಹೆಚ್ಚು ಇರಲ್ಲ, ಕಡಿಮೆ ಇರಲ್ಲ, ಬರೋಬ್ಬರ 50,000 ಬರ್ತದೆ. ನೋಟ್ ಏನಪ್ಪ ಅಂದರೆ ದ ಸ್ಕಾಲರ್ಶಿಪ್ ಫಂಡ್ ಮೇ ಬಿ ಯುಟಿಲೈಸ್ಡ್ ಟು ಕವರ್ ಅಕಾಡೆಮಿಕ್ ರಿಲೇಟೆಡ್ ಎಕ್ಸ್ಪೆನ್ಸಸ್. ಏನೇನಪ್ಪ ಅಂತಂದರೆ ಇಂಕ್ಲೂಡಿಂಗ್ ಬಟ್ ನಾಟ್ ಲಿಮಿಟೆಡ್ ಟು ಟ್ಯೂಷನ್ ಫೀಸು, ಎಕ್ಸಾಮ್ ಫೀಸು, ಹಾಸ್ಟೆಲ್ ಫೀಸು, ಮತ್ತು ಬುಕ್ಸು ಆ್ಯಂಡ್ ಸ್ಟೇಷ್ನರಿ, ಮತ್ತು ಟ್ರಾವೆಲ್, ಡಾಟಾ, ಫುಡ್ ಆ್ಯಂಡ್ ಲಾಡ್ಜಿಂಗು ಎಟ್ಸೆಟ್ರಾ ಎಲ್ಲನೂ ಕೂಡ ಇನ್ಕ್ಲೂಡ್ ಮಾಡಿಕೊಂಡೆ 50 ಅಂದರೆ 50,000 ಕೊಡ್ತಾಯಿದ್ದಾರೆ. ಓಕೆ, ಇನ್ನು ಅಪ್ಲಿಕೇಶನ್ ಹಾಕುವಾಗ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಕೇಳ್ಬೋದು. ಏನೇನೆಲ್ಲ ಕೇಳ್ತದೆ ಅಂತಂದರೆ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಬೇಕಾಗ್ತದೆ, ಆ್ಯಂಡ್ ಕಾಲೇಜ್ ಆರ್ ಇನ್ಸ್ಟಿಟ್ಯೂಷನ್ ಅಡ್ಮಿಷನ್ ಪ್ರೂಫ್ ಬೇಕಾಗ್ತದೆ. ಯಾಕಂದರೆ ಅಡ್ಮಿಷನ್ ಆಗಿದ್ದೆ ಅದು ಬೇಕಾಗ್ತದೆ. ಐಡೆಂಟಿಟಿ, ಯಾವುದಾದ್ರೂ ನೀವು ಅಡ್ಮಿಷನ್ ಫೀಸ್ ಕಟ್ಟಿರೋದಾಗಿರ್ಬೋದು, ಯಾವುದಾದ್ರೂ ಒಂದು ಅಡ್ಮಿಷನ್ ಲೆಟರು ಅಥವಾ ಇನ್ಸ್ಟಿಟ್ಯೂಷನ್ ಐಡೆಂಟಿಟಿ ಕಾರ್ಡು ಅಥವಾ ಯಾವ್ದಾದ್ರು ಪ್ರೂವ್ ಮಾಡ್ಬೋದು. ಓಕೆ, ಒಟ್ಟು ಐಡೆಂಟಿಟಿ ಪ್ರೂಫು. ಹಾಗೆ ನೆಕ್ಸ್ಟ್ ಕ್ಲಾಸ್ 12th ಮಾರ್ಕ್ ಶೀಟ್, ಯಾಕಂದರೆ ನೀವು ಮಿನಿಮಮ್ 60% ಮಾರ್ಕ್ಸ್ ಬೇಕಂತ ಹೇಳಿದ್ರು. ನೆಕ್ಸ್ಟ್ ಫ್ಯಾಮಿಲಿ ಇನ್ಕಮ್ ಪ್ರೂಫ್ ಬೇಕಾಗ್ತದೆ, ಯಾಕಂದರೆ ಮಿನಿಮಮ್ 5 ಲಕ್ಷಕ್ಕಿಂತ ಮೇಲೆ ಹೋಗಿರ್ಬೇಡ ಅಂತ ಹೇಳಿದ್ರೆ. ಸೊ ಹಂಗಾಗಿ ನಿಮ್ಮದು ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಏನಂತಂದರೆ ಪ್ರೂಫ್ ಆಫ್ ಕಿರಾಣಿ ಸ್ಟೋರ್ ಓನರ್. ಓಕೆ, ನಿಮ್ಮದು ನೀವೇನಾದರೂ ಫಾರ್ ಎಕ್ಸಾಂಪಲ್ ಒಂದು ಕಿರಾಣಿ ಸ್ಟೋರ್ ಇಟ್ಕೊಂತಂದರೆ ನಿಮಗೆ ಅದ್ರ ತಕ್ಕನಂಗೆ ಎಲ್ಲ ಒಂದು ಇದು ಕೊಟ್ಟಿರ್ತಾರೆ ನಮಗೂ, ಅದ್ರ ಪ್ರೂಫು. ಓಕೆ, ಏನಾದರೂ ಒಂದು ಇದ್ದೇ ಇರ್ತದೆ. ಸೊ ಅದನ್ನು ತೋರಿಸ್ಬೇಕಾಗ್ತದೆ. ಓಕೆ, ನೆಕ್ಸ್ಟ್ ಪ್ರೂಫ್ ಆಫ್ ಐಡೆಂಟಿಟಿ. ನಿಮ್ಮ ಒಂದು ಪ್ರೂಫ್ ಆಫ್ ಐಡೆಂಟಿಟಿ ಮೇಲ್ಗಡೆ ಹೆಂಗೆ ನೋಡಿರಿ, ನಿಮಗೆ ಪ್ರೂಫ್ ಆಫ್ ಇಲ್ಲಿ ಕಾಲೇಜ್ದು ಒಂದು ಯಾವ ರೀತಿ ತೋರಿಸಿದ್ದು ಹಂಗೆ ನಿಮ್ಮದು ಯಾವ್ದಾದ್ರು ಒಂದು ಆಲ್ಮೋಸ್ಟ್ ಪಾನ್ ಕಾರ್ಡ್, ಆಧಾರ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಅಥವಾ ಏನಾದರೂ ಆಲ್ಮೋಸ್ಟ್ ಎಲ್ಲರ ಹತ್ರ ಆಧಾರ್ ಕಾರ್ಡ್ ಅಂತೂ ಇದ್ದೇ ಇರ್ತದೆ. ಓಕೆ, ನೆಕ್ಸ್ಟ್ ಡಿಸಬಿಲಿಟಿ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ದ ಕನ್ಸರ್ನ್ ಗೌರ್ಮೆಂಟ್ ಇಫ್ ಅಪ್ಲಿಕೇಬಲ್. ಯಾರಾದರೂ ಹ್ಯಾಂಡಿಕ್ಯಾಪ್ಟ್ ಇತ್ತಂದರೆ ಅದನ್ನು ಕೂಡ ಮೆನ್ಷನ್ ಮಾಡ್ಬೋದು. UDID ಕಾರ್ಡ್ ಮಾಡಿಸಿರ್ತೀರಿ, ಅದರದ್ದು ಹಾಕ್ಬೋದು.
ಓಕೆ, ನೆಕ್ಸ್ಟ್ ಪೇಮೆಂಟ್ ರಿಸಿಪ್ಟ್ಸ್ ಇಫ್ ಅದೇನು ಮ್ಯಾರೇಜ್ ನೋಡಿರಿ, ಡಿಸಬಿಲಿಟಿ ಅಪ್ಲಿಕೇಬಲ್ ಅಂತ ಇನ್ ಕೇಸ್ ಇದ್ದವ್ರಿಗೆ ಮಾತ್ರ, ಇಲ್ಲದೆ ಇದ್ದವ್ರಿಗೆ ಏನಿರಲ್ಲ. ಓಕೆ, ನೆಕ್ಸ್ಟ್ ಪೇಮೆಂಟ್ ರಿಸಿಪ್ಟ್ ಆಫ್ ಎಜುಕೇಷನಲ್ ಎಕ್ಸ್ಪೆನ್ಸಸ್, ನಿಮ್ಗೆ ಎದಕ್ಕೆ ದುಡ್ಡು ಖರ್ಚು ಆಗ್ತಿದೆ ಅಂತಂದು ಅದನ್ನು ನೀವು ಮೆನ್ಷನ್ ಮಾಡಬಹುದು. ಓಕೆ, ನೆಕ್ಸ್ಟ್ ಏನಪ್ಪ ಅಂದರೆ ಸ್ಟೂಡೆಂಟ್ಸ್ ಬ್ಯಾಂಕ್ ಪಾಸ್ಬುಕ್ ಬೇಕಾಗ್ತದೆ. ಓಕೆ, ಸ್ಟೂಡೆಂಟ್ ಬ್ಯಾಂಕ್ ಪಾಸ್ಬುಕ್, ಯಾಕಂದರೆ ಅದೇ ಒಂದು ಪಾಸ್ಬುಕ್ಗೆ ಅದು ಅಮೌಂಟ್ 50,000 ರೂಪಾಯಿ ಬರೋದು. ಓಕೆ, ಹೌ ಕ್ಯಾನ್ ಯು ಅಪ್ಲೈ ಅಂತ ಕೇಳಿದಾಗ, ಓಕೆ ಈ ಲಿಂಕ್ನ ನಾನು ಖಂಡಿತವಾಗಿ 200% ಕಾಮೆಂಟ್ ಸೆಕ್ಷನು ಅಥವಾ ವಾಟ್ಸಪ್ ಚಾನಲ್ಲು ಕೂಡ ಪ್ರೊವೈಡ್ ಮಾಡಿರ್ತೀನಿ. ಅಲ್ಲಿಂದ ಹಿಡಿದು ಇಲ್ಲಿ ಇದೇ ಒಂದು ಪೇಜ್ ಓಪನ್ ಆಗುತ್ತೆ ನಿಮಗೆ. ಇಲ್ಲಿ ಬಂದ ತಕ್ಷಣ ಇಲ್ಲಿ ಅಪ್ಲೈ ನೌ ಅಂತ ಕಾಣಿಸುತ್ತೆ. ಓಕೆ, ಕಾಣಿಸ್ತಿದೆ ಅಲ್ವ, ಅದು ಈ ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡ್ಕೋಬೋದು. ಯಾವುದು ಇದು ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈಗ ಫಾರ್ ಎಕ್ಸಾಂಪಲ್ ನಾನು ಕ್ಲಿಕ್ ಮಾಡ್ಕೊತೀನಿ, ಈ ರೀತಿ ಬರ್ತದೆ. ಯಾಕಂದರೆ ನನಗೆ ಡೈರೆಕ್ಟ್ ಏನು ಮಾಡ್ತದೆ ಅಂತಂದರೆ, ಈಗಾಗಲೇ ನಾನು ರಿಜಿಸ್ಟ್ರೇಷನ್ ಅಂದರೆ ಅಕೌಂಟ್ ಕ್ರಿಯೇಟ್ ಮಾಡೋದಕ್ಕೆ ಡೈರೆಕ್ಟಾಗಿ ಲಾಗಿನ್ ಕೇಳ್ತದೆ. ಬಟ್ ನೀವು ಏನು ಮಾಡೋಕ್ಕಪ್ಪ ಅಂದರೆ, ನೀವು ಈ ಫಸ್ಟ್ ಟೈಮ್ ಏನಾದರೂ ಬಡ್ಡಿ ಫಸ್ಟ್ ಸೈಡಲ್ಲಿ ಬಂದಿತ್ತಪ್ಪ ಅಂದರೆ ಮೊದಲು ಕ್ರಿಯೇಟ್ ಅನ್ ಅಕೌಂಟ್ ಅಂತ ಕ್ಲಿಕ್ ಮಾಡ್ಕೊ. ಫಾರ್ ಎಕ್ಸಾಂಪಲ್ ಕ್ರಿಯೇಟ್ ಅನ್ ಅಕೌಂಟ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಹೊಸದಾಗಿ ಏನು ಕೇಳ್ತದೆ, ಫುಲ್ ನೇಮು, ಲಾಸ್ಟ್ ನೇಮು, ಇಮೇಲ್ ಐ ಡಿ, ಮೊಬೈಲ್ ನಂಬರ್, ಪಾಸ್ವರ್ಡ್ ಆ್ಯಂಡ್ ಕನ್ಫರ್ಮ್ ಪಾಸ್ವರ್ಡು ಹಾಕಿಬಿಟ್ಟು ಇಲ್ಲೊಂದು ಟಿಕ್ ಮಾರ್ಕ್ ಇದೆ ಕ್ಲಿಕ್ ಮಾಡಿಕೊಂಡು ಸೈನ್ ಅಪ್ ಕೊಟ್ಟರೆ, ನೀವು ಹೊಸದಾಗಿ ಸೈನ್ ಅಪ್ ಕೊಟ್ಟರೆ ಮತ್ತೆ ಯಾವ ರೀತಿ ಓಪನ್ ಆಗುತ್ತೆ ಅಂತಂದರೆ ಈ ರೀತಿ ಪೇಜ್ ಓಪನ್ ಆಗ್ತದೆ. ಓಕೆ, ತೋರಿಸ್ತೀನಿ ರೀ, ವೇಟ್ ಮಾಡಿ. ಓಕೆ, ಈ ರೀತಿ ಬರ್ತದೆ. ಅವಾಗ ನೀವು ಈಗ ತಾನೇ ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡ್ ಹಾಕಿ ಕನ್ಫರ್ಮ್ ಕೊಟ್ಟಿರ್ತೀರಿ. ಸೊ ಹಂಗಾಗಿಬಿಟ್ಟು ಲಾಗಿನ್ ಆಗಿಬಿಟ್ಟು ಈಗ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಇದ್ದು ಅವನ್ನೆಲ್ಲನೂ ಕೂಡ ಇಟ್ಕೊಂಡು ಅಪ್ಲೋಡ್ ಮಾಡಿ ಅಪ್ಲಿಕೇಶನ್ ಹಾಕ್ರಿ. ನಾ ಎಲ್ಲ ವಿಡಿಯೋ ಕೂಡ ಕೊನೆಯದಾಗಿ ಹೇಳೋದು ಎಷ್ಟೇ, ಫಸ್ಟ್ ಟೈಮ್ ಯಾರಾದರೂ ಅಪ್ಲಿಕೇಶನ್ ಹಾಕುವಾಗ ಇಂಪಾರ್ಟೆಂಟು, ಯಾಕಂದ್ರೆ ಮೇನಾಗಿ ಕೇರ್ಫುಲ್ಲಾಗಿ ಹಾಕಿರಿ. ಯಾಕಂದರೆ ಫಸ್ಟ್ ಟೈಮ್ ಅಪ್ಲಿಕೇಶನ್ ಹಾಕೋದೇ ಪರ್ಮನೆಂಟಾಗಿ ಎಲ್ಲ ಒಂದು ಸ್ಕಾಲರ್ಶಿಪ್ಪು ಕೂಡ ಅದೇ ಸಬ್ಮಿಟ್ ಆಗ್ತದೆ. ಅಂದರೆ ಫಸ್ಟ್ ಟೈಮ್ ಹಾಕುವಾಗ ಸ್ವಲ್ಪ ಟೈಮ್ ತೊಗೊಳ್ತದೆ. ನೆಕ್ಸ್ಟ್ ಟೈಮ್ ಆಗುವಾಗ ಆಟೋಮೆಟಿಕ್ ತಾನೇ ಕೇಳ್ತಿರ್ತದೆ, ಸಬ್ಮಿಟ್ ಕೊಡ್ಕೊತ ಹೋಗ್ಬೋದು. ಓಕೆ, ಸೊ ಈ ಒಂದು ಸ್ಕಾಲರ್ಶಿಪ್ಪು 100% ಬರುವಂಥ ಸ್ಕಾಲರ್ಶಿಪ್ಪು. ನಿಮಗೆ ಯಾವ ಮೇಲೆ ಪ್ರೂಫ್ ಮೇಲೆ ಹೇಳ್ತಿದ್ದೀರಿ ಅಂತಂದರೆ, ಈ ಒಂದು ಬಡ್ಡಿ ಫಸ್ಟ್ ಐಡಿಯಲ್ಲಿ ಏನಪ್ಪ ಇದೆ ಅಂತಂದರೆ, ನೀವೊಂದು ಏನು ಕಾಣಿಸ್ತಿದೆ ಅಂದರೆ, ಈ ಒಂದು ವೆಬ್ಸೈಟಲ್ಲಿ ಬಂದುಬಿಟ್ಟು ಈಗ ಸ್ಕಾಲರ್ಶಿಪ್ ರಿಸಲ್ಟಲ್ಲಿ ಬಂದಾಗ ಈಗ ಫ್ಲಿಪ್ಕಾರ್ಟ್ ಅವರು ಕೂಡ ಏನಪ್ಪ ಅಂದರೆ ಇಷ್ಟೊಂದು ಸ್ಕಾಲರ್ಶಿಪ್ ಕೊಟ್ಟಿರ್ತಾರೆ. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ HDFC ಪರಿವರ್ತನಾ ಅವ್ರು ಯಾವ ರೀತಿ ಎಷ್ಟೊಂದು ಕೊಟ್ಟಿದ್ದಾರೋ ಅದೇ ರೀತಿಯಾಗಿ ಫಾರ್ ಎಕ್ಸಾಂಪಲ್ ಕೋಟಕ್ ಕನ್ಯಾ ಸ್ಕಾಲರ್ಶಿಪ್ 500 ಜನಕ್ಕೆ ಕೊಟ್ಟಿದ್ದಾರೆ. ಅದಾಗೆ DXC ಸ್ಕಾಲರ್ಶಿಪ್ ಮೈಂಡ್ಸ್ ಸ್ಕಾಲರ್ಶಿಪ್ ಅವರು ಕೂಡ 454 ಜನಕ್ಕೆ ಹೆಂಗೆ ಕೊಟ್ಟಿದ್ರು, ಅದೇ ರೀತಿಯಾಗಿ ಫ್ಲಿಪ್ಕಾರ್ಟ್ ಅವರು ಕೂಡ ಭಾಳಷ್ಟು ಸ್ಟೂಡೆಂಟ್ಸ್ಗೆ ಕೊಟ್ಟಿರ್ತಾರೆ. ಓಕೆ, ಸೊ ಇಲ್ಲಿ ಟೋಟಲ್ ಕ್ಯಾಪಿಟಲ್ ಅವರು ನೋಡ್ಬೋದು 1451 ಸ್ಟೂಡೆಂಟ್ಸ್ಗೆ. ಇನ್ಫೋಸಿಸ್ ಅಂತ ಬರೋಬ್ಬರಿ 1500 ಸ್ಟೂಡೆಂಟ್ಸ್ಗೆ ಕೊಟ್ಟಿದೆ. ಸೊ HDFC ಪರಿವರ್ತನ ಅಂತ ಅವ್ರು ನೋಡಿತಂತಂದರೆ ನಿಮ್ಗೆ ಗಾಬರಿಗೆ ಹೋಗ್ತೀರಾ, ಯಾಕಂದರೆ ಅವರು ಭಾಳಷ್ಟು ಕೊಡ್ತಾ ಇದ್ದಾರೆ. ಓಕೆ, ಸೊ ಹಂಗಾಗಿ ಹುಡುಗರಿಗೆ HDFC ಅಂತೂ ಭಾಳಷ್ಟು ಹುಡುಗರಿಗೆ ಹೆಲ್ಪ್ ಮಾಡಿದೆ, ನಿಮ್ಗಳಿಗೆ ಗೊತ್ತಿರುವಾಗೆ. ಅದೇ ರೀತಿಯಾಗಿ ಬೇರೆ ಬೇರೆನೂ ಕೂಡ ಅಂದರೆ ಸಣ್ಣ ಪುಟ್ಟ ಅಂದ್ರೆ ಭಾಳ ಇರ್ತವೆ. ಆ್ಯಂಡ್ ಫಾರ್ ಎಕ್ಸಾಂಪಲ್ ಈಗ ಮುಸ್ಕಾನ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅದು ಕೂಡ 902 ಸ್ಟೂಡೆಂಟ್ಸ್ಗೆ ಬಂದಿತ್ತು. ಇದೇ ರೀತಿಯಾಗಿ ಓಕೆ ಬರುವಂಥ ಸ್ಕಾಲರ್ಶಿಪ್ ಮಾತ್ರ ನಾನು ವೀಡಿಯೋ ಮಾಡ್ತಿರ್ತೀನಿ. ಸೊ ಹಂಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳೋದು. ಓಕೆ, ಈ ಒಂದು ಸ್ಕಾಲರ್ಶಿಪ್ಪು ಕೂಡ ಪ್ರತಿಯೊಂದು ಸ್ಟೂಡೆಂಟ್ಸ್ಗೆ ಬರುವಂಥದ್ದು. ಹಂಗಾಗಿಬಿಟ್ಟು ಹೋಗ್ಬಿಟ್ಟು ಅಪ್ಲೈ ಮಾಡಿರಿ. ಈಗಲೇ ಕಮೆಂಟ್ ಸೆಕ್ಷನಲ್ಲಿ ಈ ಲಿಂಕ್ನ ಕೊಟ್ಟಿರ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್.